ಮೈಸಂದ್ರ ಗ್ರಾಮದ ಸರ್ವೆ ನಂಬರ್ 40 ಮತ್ತು 63ರಲ್ಲಿ ಇದು ಮೂಲತಃ ಸರ್ಕಾರಿ ರಾಜಕಾಲುವೆನೇ ಅದರಲ್ಲಿದೆ. ಇದು 52 ಅಡಿಯ ದೊಡ್ಡ ಸರ್ಕಾರಿ ರಾಜಕಾಲುವೆ. ಇದರಲ್ಲಿ ಏನಾಗಿದೆ, ಇದ್ರ ಮೇಲೇನೆ ಮೈನಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ನಮ್ಮ ದೇವನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಏನು ನಾವು ಲೈಸೆನ್ಸ್ ಇಶ್ಯೂ ಮಾಡಿ ಅದು ಗಣಿಗಾರಿಕೆ ನಡೀತಾ ಇದೆ, ಅದರಲ್ಲಿ ನಾವು ಅವರಿಗೆ ಷರತ್ತುಗಳನ್ನ ಹಾಕಿರ್ತೀವಿ. ಈ ಷರತ್ತನ್ನೆಲ್ಲ ಪಾಲಿಸಬೇಕು ಅಂತ ಹೇಳಿ ನಾವು ಒಂದ್ಸರಿ ಚೆಕ್ ಮಾಡಿಬಿಟ್ಟು ಅದೇನಾದರೂ ಷರತ್ತು ಉಲ್ಲಂಘನೆ ಆಗಿರೋದನ್ನು ಕಂಡಾಗ ನಾವು ಅವ್ರ ಲೈಸೆನ್ಸ್ನ ನಿಯಮಾನುಸಾರ ರದ್ದುಗೊಳಿಸೋಕ್ಕೆ ಕ್ರಮ ಕೈಗೊಳ್ತೀವಿ. ಅಲ್ಲಿ ರಾಜಕಾಲುವೆ ಅಂದರೆ ರಾಜಕಾಲುವೆ ನಮ್ಮ ನಕಾಶೆಯಲ್ಲಿ ರಾಜಕಾಲುವೆ ಇರುತ್ತೆ. ರಾಜಕಾಲುವೆ ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರಿಗೆ ಯಾರಿಗೆ ನಾವು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಬ್ಬರಿಗೂ ರಿಪೋರ್ಟ್ ಕೊಟ್ಟಿದ್ವಿ. ಇವರು ಮೈನಿಂಗ್ ಅಂದರೆ ನಮ್ಮ ಉಪನಿರ್ದೇಶಕರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೇಲಿನ ಎದ್ದು ಹೊಲ ಮೀದ ಕತೆ ಇದು. ಸರ್ಕಾರಿ ಅಧಿಕಾರಿಗಳ ಲಂಚಬಾಕತನಕ್ಕೆ ರಾಜಕಾಲುವೆ ಇಲ್ಲಿ ಗುಳುಮಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಮಾರಸಂದ್ರ ಗ್ರಾಮದ ಸರ್ವೆ ನಂಬರ್ 40 ಮತ್ತು 60ರಲ್ಲಿ 52 ಅಡಿ ಅಗಲದ ರಾಜಕಾಲುವೆ ಇತ್ತು. ಆದರೆ ADLR ಅಧಿಕಾರಿಗಳು ರೆಕಾರ್ಡ್ಸ್ನಲ್ಲಿ ರಾಜಕಾಲುವೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟು ಅಕ್ರಮ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಯ ಹಣದಾಸೆಗೆ ರಾಜಕಾಲುವೆಗೆ ಹೊಂದಿಕೊಂಡ ರೈತರು ಮಳೆ ನೀರಿಂದ ಬೆಳೆ ನಾಶವಾಗಿ ಕೋಳಿ ಫಾರಂಗೆ ತೊಂದರೆಯಾಗಿ ಪರದಾಡ್ತಾ ಇದ್ದಾರೆ. ದುರಂತ ಅಂದರೆ ರಾಜಕಾಲುವೆಯಲ್ಲಿ ಗಣಿಗಾರಿಕೆಗೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿರೋದು. ಇದನ್ನ ಪ್ರಶ್ನೆ ಮಾಡಿ ಮನವಿ ಮಾಡಿದ ನಂತರ ಜಂಟಿ ಸರ್ವೆ ನಡೆಸಲಾಗುತ್ತೆ. ಇದು ಸರ್ವೆಯಲ್ಲಿ ರಾಜಕಾಲುವೆ ಎಂದು ದೇವನಹಳ್ಳಿ ತಹಸೀಲ್ದಾರರೇ ಖುದ್ದಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ದುರಂತ ಅಂದರೆ ರಿಪೋರ್ಟ್ ಕೊಟ್ಟು ವರ್ಷ ಆಗಿದ್ರು ರೈತರು ಅಕ್ರಮ ಗಣಿಗಾರಿಕೆಯ ತೆರವಿಗೆ ಮನವಿ ಮಾಡಿದ್ರು. ದೇವನಹಳ್ಳಿ ತಹಸೀಲ್ದಾರ್ ಆಗಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಹಾಗೇನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಕ್ರಮ ಅಂತ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕುಳಿತಿರೋದು ಪದಗಳಲ್ಲಿ ಹೇಳಕ್ಕಾಗದೆ ಇರತಕ್ಕಂಥ ದೊಡ್ಡ ದುರಂತ. ಇನ್ನಾದ್ರೂ ಜಿಲ್ಲಾಡಳಿತ ಇತ್ತ ಎಚ್ಚೆತ್ಕೊಳ್ಳಿ, ಈ ಅಕ್ರಮಕ್ಕೆ ಕಡಿವಾಣ ಹಾಕಿ. ನಾವು ಸರ್ ಮೈಸಂದ್ರ ಗ್ರಾಮದ ಸರ್ವೆ ನಂಬರ್ 40 ಮತ್ತು 63ರಲ್ಲಿ ಅದು ಮೂಲತಃ ಸರ್ಕಾರಿ ರಾಜಕಾಲುವೆನೇ ಅದರಲ್ಲಿದೆ. ಅದು 52 ಅಡಿಯ ದೊಡ್ಡ ಸರ್ಕಾರಿ ರಾಜಕಾಲುವೆ. ಅದರಲ್ಲಿ ಏನಾಗಿದೆ, ಅದ್ರ ಮೇಲೇ ಮೈನಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಸಂಬಂಧ ನಾವೇನು ಮಾಡಿದ್ದೀವಿ, ಆ ಸಂಬಂಧ ನಾವು 11/9/2025 ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರಿಗೆ ಮತ್ತು ಹಿರಿಯ ಭೂವಿಜ್ಞಾನಿಗಳಿಗೆ ನಾವು ಅರ್ಜಿನ ಸಲ್ಲಿಸಿರ್ತೀರಿ. ಅದ್ರ ಸಂಬಂಧ ಅವರು 13/11/2025 ಜಾಯಿಂಟ್ ಸರ್ವೆ ನಡೆದಿರುತ್ತೆ ಸರ್. ಎಲ್ಲ ಅಧಿಕಾರಿಗಳ ಸಮಕ್ಷ VA RA ಮತ್ತು ನಮ್ಮ ತಹಶೀಲ್ದಾರ್ ಕಚೇರಿಯಿಂದ ಎಲ್ಲ ಸರ್ವೆ ಡಿಪಾರ್ಟ್ಮೆಂಟು ಗಣಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಜಾಯಿಂಟ್ ಸರ್ವೆ ಮಾಡಿರ್ತಾರೆ. ಎಲ್ಲ ಜಾಯಿಂಟ್ ಸರ್ವೆ ಆದಮೇಲೆ ಮಾನ್ಯ ತಹಶೀಲ್ದಾರರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿರ್ತಾರೆ. ಹೌದು, ಇದು ಸರ್ಕಾರಿ ರಾಜಕಾಲುವೆ, ಮೈಸಂದ್ರ ಗ್ರಾಮದ ಕೆರೆಗೆ ಇದು ಮೂಲವಾಗಿ ನೀರು ಹರಿದು ಹೋಗ್ತಕ್ಕಂಥ ಒಂದು ರಾಜಕಾಲುವೆ. ಸೊ ಇದ್ರ ಮೇಲೇ ನಾವು ಮೈನಿಂಗನ್ನ ಕೊಟ್ಟಿದ್ದೀವಿ. ಇದ್ರ ಸಂಬಂಧ ಅದರದ್ದು NOCನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರ್ತಾರೆ. ಆದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಆ ಮನವಿ ಪತ್ರದ ಜೊತೆಗೆ ಇನ್ನೂ ಒಂದು ಮನವಿನ ನಾವು ಕೊಟ್ಟಿರ್ತೀರಿ. ಸೊ ಜಿಲ್ಲಾಧಿಕಾರಿಗಳಿಗೂ ನಾವು ಈ ಸಂಬಂಧ ಭೇಟಿ ಮಾಡಿ ಅವರಿಗೂ ಮನವಿ ಸಲ್ಲಿಸಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸಂಬಂಧ ಕ್ರಮ ವಹಿಸ್ತೀರಿ ಅಂತ ಹೇಳಿದ್ದಾರೆ ಸರ್. ಸೊ ನಮಗೇನು ಪ್ರಾಬ್ಲಮ್ ಅಂದರೆ, ಅಲ್ಲಿ ನಮ್ಮದು ಕೋಳಿ ಫಾರಮ್ ಇದೆ ಮತ್ತು ನಾವು ಅಲ್ಲಿ ತೋಟ ಎಲ್ಲ ಮಾಡ್ತಿದ್ದೀವಿ. ಈ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ಈಗ ನೀರು ಹರಿದು ಬರೋದ್ರಿಂದ ಅದರದ್ದು ಪಥನೇ ಬದಲಾವಣೆ ಆಗಿದೆ. ಈಗ ರಾಜಕಾಲುವೆದು ಪಥ ಬದಲಾವಣೆ ಆಗಿರೋದ್ರಿಂದ ನೀರು ನಮ್ಮ ಜಮೀನುಗಳ ಮೇಲೆ ಬಂದು ನಮಗೆಲ್ಲ ಅದರಿಂದ ಭಾಳ ತೊಂದರೆ ಆಗ್ತಿದೆ. ಸೊ ನಾವೇನು ಅಧಿಕಾರಿಗಳನ್ನ ಮನವಿ ಮಾಡ್ತಾಯಿದ್ದೀವಿ ಅಂದರೆ, ಸೊ ಆ ಊರಿನ ಕೆರೆ ಮತ್ತು ಪರಿಸರಕ್ಕೂ ಅಷ್ಟೇ ಅನಾನುಕೂಲ ಆಗ್ತಾ ಇರೋದ್ರಿಂದ ಈ ಕೂಡಲೇ ಅದನ್ನು ಸ್ಥಗಿತ ಮಾಡಿಬಿಟ್ಟು ಯಾರು ಅಧಿಕಾರಿಗಳಿದ್ದಾರೆ ಇದ್ರ ಮೇಯ್ನ್ ಇವಾಗ ಅವರು ಆಕ್ಷನ್ ತಗೊಳೋದು ಒಂದಲ್ಲ ಸರ್, ಯಾರು ಇದನ್ನ ಮಾಡೋಕ್ಕೆ ಅಧಿಕಾರಿಗಳು ಮಾಡಿದಾರಲ್ವ ಅವ್ರ ವಿರುದ್ಧ ಕ್ರಮ ವಹಿಸ್ಬೇಕು ಸರ್. ಇದು ಏನಾಗುತ್ತೆ, ಗಣಿಗಾರಿಕೆಗೆ ಅಷ್ಟು ಸುಲಭ ಪರ್ಮಿಷನ್ಸ್ ಇರಲ್ಲ ಸರ್. ಅದು ಎಲ್ಲ ಅಧಿಕಾರಿಗಳು ರಿಪೋರ್ಟ್ ಹಾಕಿರಬೇಕು. ಇಲ್ಲಿ ಮೇಲ್ನೋಟಕ್ಕೆ ನನಗನ್ಸಿರೋದು ಸರ್ವೆ ಮಾಡಿರ್ತಕ್ಕಂಥ ಸರ್ವೇಯರ್ಗಳು ಅದಕ್ಕೆ ಸಂಬಂಧಪಟ್ಟಿರೋ ADLR ಡಿಪಾರ್ಟ್ಮೆಂಟ್ ಆವಾಗ 2018-19 ಸಂಬಂಧದಲ್ಲಿ ಆಗಿರೋದು. ಇದು 2021ರಲ್ಲಿ ಗಣಿಗಾರಿಕೆ ಚಾಲೂ ಆಗಿದೆ. ಆ ಸಂದರ್ಭದಲ್ಲಿದ್ದಂಥ ADLR ಅವರು ಒಂದು ಕರ್ತವ್ಯಕ್ಕೆ ಲೋಪ ಎಸಗಿದ್ದಾರೆ ಸರ್. ಹಂಗಾಗಿನೇ ಇದು ಪ್ರಾಬ್ಲಮ್ ಆಗಿದೆ. ಅದರ್ವೈಸ್ ಇದು ಸರ್ ಮಾಲೀಕ ಈಶ್ವರ್
ಬಿನ್ ಸುಬ್ರಹ್ಮಣ್ಯ ಅಂತ. ಸೊ ಅವರು ಗಣಿಗಾರಿಕೆನ ನಡೆಸ್ತಿದ್ದಾರೆ ಪ್ರೆಸೆಂಟ್ಲಿ. ಅದ್ರ ಮೇಲೆ 2 ಎಕರೆ 23 ಗುಂಟೆಗೆ ಆಲ್ರೆಡಿ ಗಣಿಗಾರಿಕೆಗೆ ಪರ್ಮಿಷನ್ ಇದೆ ಸರ್. ಅದ್ರ ಸಂಬಂಧನೇ ನಮ್ಮದು ಹೋರಾಟ. ನಾವೇನು ಪಕ್ಕದಲ್ಲಿ ಬೇಕಾದ್ರೆ ಮೈನಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ನಮಗೇನು ವಿರೋಧ ಮಾಡ್ತಿಲ್ಲ ನಾವು. ರಾಜಕಾಲುವೆನ ಟಚ್ ಮಾಡಬೇಡಿ ನೀವು, ರಾಜಕಾಲುವೆನ ಯಾಕೆ ಮೈನಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನೋದಷ್ಟೇ ನಮ್ಮದು ಅಧಿಕಾರಿಗಳ ವಿರುದ್ಧ ನಮ್ಮದು ಹೋರಾಟ. ಇಷ್ಟಕ್ಕೆ ಕೊಯ್ರಾ ಸರ್ವೆ ನಂಬರಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ದೂರು ಬಂದಿತ್ತು. ಅದ್ರ ಬಗ್ಗೆ ಅಳತೆ ಮಾಡಿ ಹಿಂದೆ 2018ರಲ್ಲಿ ರಾಜಕಾಲುವೆ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿರ್ತಾರೆ. ಈಗ ಅದನ್ನು ತನಿಖೆ ಮಾಡಲಾಗಿ ಅಲ್ಲಿ ರಾಜಕಾಲುವೆ ಅಂದರೆ ರಾಜಕಾಲುವೆ ನಮ್ಮ ನಕಾಶೆಯಲ್ಲಿ ರಾಜಕಾಲುವೆ ಇರುತ್ತೆ, ರಾಜಕಾಲುವೆ ಇದೆ ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರಿಗೆ ಯಾರಿಗೆ ನಾವು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗಿಬ್ಬರಿಗೂ ರಿಪೋರ್ಟ್ ಕೊಟ್ಟಿದ್ದೀವಿ. ಅವರು ಇವರು ಮೈನಿಂಗ್ ಅಂದರೆ ನಮ್ಮ ಉಪನಿರ್ದೇಶಕರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಇಲ್ಲ 2018ರಲ್ಲೇ ಅದು NOC ಕೊಟ್ಟಿರೋದು. 2018ರಲ್ಲಿ ಸರ್ವೆ ಆಗಿರೋದು. ಹಿಂದೆ ಇರೋ ಈಗ ಏನು ಆಗಿಲ್ಲ. ಈಗ ಆಗಿರೋದು ಅಂದರೆ ಪರಿಶೀಲನೆ ಮಾಡಿಬಿಟ್ಟು ವರದಿ ಕೊಟ್ಟಿದ್ದಾರೆ, ಅದು ರಾಜಕಾಲುವೆ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಕೆಲವು ಜನ ಪಬ್ಲಿಕ್ ಬಂದಿದ್ದರು, ರಾಜಕಾಲುವೆಯನ್ನು ಸೇರಿಸ್ಕೊಂಡು ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ತಹಸೀಲ್ದಾರಿಂದ ಹಿಂದೆ ರಿಪೋರ್ಟ್ ತೊಗೊಂಡೇ ಮಾಡಿರ್ತಾರೆ. ನಾನು ಇನ್ನೊಮ್ಮೆ ತಹಸೀಲ್ದಾರಿಂದ ರಿಪೋರ್ಟ್ ತರಿಸ್ಕೊಂಡು ರಾಜಕಾಲುವೆ ಇದ್ದರೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೇನೆ. ಇನ್ನು ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.